ವಿಡಿಯೋ ಆನ್ ಮಾಡಿದ್ದೀವಿ ಫೋಟೋ. A few moments later. ಈ ಮನೆ ರೆಂಟ್ ಎಷ್ಟು ಅಂತ ನಿಮಗೆ ಹೇಳಿರಲಿಲ್ಲ ಫ್ರೆಂಡ್ಸ್, ಮತ್ತು ಅಮೌಂಟ್ ಎಷ್ಟು, ರೆಂಟ್ ಎಷ್ಟು ಅಂತ ಹೇಳಿರಲಿಲ್ಲ. ಹಾಗಾಗಿ ಮತ್ತೆ ಸ್ವಲ್ಪ ಈ ವಿಡಿಯೋ ಆ್ಯಡ್ ಮಾಡಿಬಿಟ್ಟು ಇವಾಗ ಹೇಳ್ತಾ ಇದ್ದೀನಿ. ಫಸ್ಟು ಒಂದು ಸರ್ತಿ ವಾಯ್ಸ್ ಓವರ್ ಕೊಟ್ಟು ಫುಲ್ಲು ವೀಡಿಯೋ ಎಲ್ಲ ರೆಡಿ ಮಾಡಿಟ್ಟೆ ಫ್ರೆಂಡ್ಸ್. ಅದಾದಮೇಲೆ ನನಗೆ ಜ್ಞಾಪನ ಬಂತು, ಇದು ಸಾರಿ ಇವರಿಗೆ ರೆಂಟ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ರೆಂಟೇ ಹೇಳಲಿಲ್ಲಲ್ಲ ಅಂತ. ಅದಕ್ಕೆ ಮತ್ತೆ ಇಷ್ಟು ವೀಡಿಯೋನ ಮತ್ತೆ ಆ್ಯಡ್ ಮಾಡಿಕೊಂಡು ಇದರಲ್ಲಿ ರೆಂಟು ಮತ್ತು ಅಡ್ವಾನ್ಸು ಎಲ್ಲ ಹೇಳ್ತಾ ಇದ್ದೀನಿ. ಅಡ್ವಾನ್ಸ್ ಬಂದುಬಿಟ್ಟು 30,000 ಫ್ರೆಂಡ್ಸ್. ರೆಂಟ್ ಬಂದುಬಿಟ್ಟು ವಾಟರ್ ಬಿಲ್ ಎಲ್ಲ ಸೇರಿಸಿ 7,500 ಆಗುತ್ತೆ. ಮತ್ತು ಕರೆಂಟ್ ಬಿಲ್ಲೆಲ್ಲ ನಮ್ಮದೇ ಸಪ್ರೇಟು. ಟೋಟಲ್ ಒಂದು ನನ್ನ ಪ್ರಕಾರ ಒಂದು 9,000 9,500 ಹತ್ತತ್ರ ಬರುತ್ತೆ. ಇಷ್ಟೇ ಫ್ರೆಂಡ್ಸ್. ರೆಂಟ್ ಮಾತ್ರ ಇಷ್ಟು ತೊಗೊಳ್ತಾ ಇದ್ದಾರೆ. ನಾವು ಓನರ್ ಹತ್ರ ಕೇಳಿದ್ವಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ. ಬಟ್ ನಮ್ಮ ಏರಿಯಾದಲ್ಲೆಲ್ಲ ಇವಾಗ ತುಂಬ ಕಾಸ್ಟ್ಲಿ, 11,000 12,000 ಬಾಡಿಗೆ ಆಗಿದೆ. ಬಟ್ ಪರವಾಗಿಲ್ಲ, ನಮಗೆ ಇಷ್ಟರಲ್ಲಿ ಸಿಕ್ಕಿದ್ದಲ್ಲ ಅಂತ ಅದೇ ಖುಷಿ ಆಯಿತು. ಅದರಲ್ಲೂ ಗ್ರೌಂಡ್ ಫ್ಲೋರ್ ಸಿಕ್ಕಿದೆ ಅಂತ ಇನ್ನೂ ಸ್ವಲ್ಪ ಖುಷಿ ಆಯಿತು. ಅದು ದೇವ್ರ ಮನೆ ಒಂದಿಲ್ಲ ಅಂತ ಅಷ್ಟೇ ಬೇಜಾರಾಯಿತು. ಅದಕ್ಕೆ ಓನರ್ ಅಂಕಲ್ ಹತ್ರ ಹೇಳಿದ್ದಕ್ಕೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಅವ್ರು ಹೊರಗಡೆ ಹೋಗಿದ್ದಾರೆ ಅಂತ. ವರಮಹಾಲಕ್ಷ್ಮಿ ಹಬ್ಬ ಬರೋಷ್ಟೊತ್ತಿಗೆ ಮಾಡಿಸ್ಕೊಡ್ತೀನಿ ಕಣಮ್ಮ ಅಂತ ಹೇಳಿದರು. ಇವಾಗ ನಾವು ಇಲ್ದಲ್ಲೇ ಮತ್ತು ಕೆಲಸದವ್ರಿಗೆ ಹೇಳಿದ್ರೆ ಅವ್ರು ಕೆಲಸದವ್ರು ಸಹ ಪರ್ಫೆಕ್ಟಾಗಿ ಮಾಡಲ್ಲ ಕಣಮ್ಮ, ನಾವು ಬಂದಮೇಲೆ ಬೇಕಿದ್ರೆ ನಿಂತು ಮಾಡಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಹಂಗಾಗಿ ಅದಕ್ಕೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಇಷ್ಟೇನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಹೋಗೋಣ.